ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇವನಹಳ್ಳಿಯಲ್ಲಿ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗಿದೆ. ದೇವಸ್ಥಾನಕ್ಕೆ ಅಂತ ಹೇಳಿ ಕರೆದು ಆಕೆಗೆ ಮದ್ಯಪಾನವನ್ನ ಮಾಡಿಸಿ ರೇಪ್ ಮಾಡಲಾಗಿದೆ. ಇಬ್ಬರು ಕಾಮುಕರಿಂದ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿದೆ. ಆಟೋದಲ್ಲಿ ಕರೆದು ಹೋಗಿ ರಾತ್ರಿ ಪೂರ್ತಿ ಮಾನಭಂಗ ಮಾಡಿದ್ದಾರೆ. ಅತ್ಯಾಚಾರ ಸಂಬಂಧ 3 ಆರೋಪಿಗಳನ್ನ ಇದೀಗ ಬಂಧಿಸಲಾಗಿದೆ. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 17ರ ರಾತ್ರಿ ಈ ರೀತಿಯಾಗಿ ಅತ್ಯಾಚಾರವನ್ನ ಮಾಡಲಾಗಿತ್ತು. ಪೊಲೀಸರಿಂದ 3 ಜನರನ್ನ ಇದೀಗ ಸೆರೆ ಹಿಡಿಯಲಾಗಿದೆ. ನವೀನ್, ವೆಂಕಟರಮಣ ಮತ್ತು ರೇಣುಕಾ 3 ಜನ ಬಂಧಿತ ಆರೋಪಿಗಳು. ನಿರ್ಮಾಣ ಹಂತದ ಕಟ್ಟಡ ಏನಿರುತ್ತೆ ಆ ಒಂದು ಕಟ್ಟಡಕ್ಕೆ ಕರೆದುಕೊಂಡು ಹೋಗಿರ್ತಾರೆ. ಬೆಳಗ್ಗೆ ಮನೆಯ ಬಳಿ ಬಿಟ್ಟು ಯಾರಿಗೂ ಹೇಳದಂತೆ ಧಮ್ಕಿಯನ್ನ ಹಾಕಿರ್ತಾರೆ. ರಾತ್ರಿ ಮನೆಗೆ ಬಾರದೆ ಬೆಳಗ್ಗೆ ಬಂದಾಗ ತಾಯಿ ಪ್ರಶ್ನೆಯನ್ನು ಮಾಡ್ತಾರೆ. ಘಟನೆಯ ಬಗ್ಗೆ ಹೇಳಿ ಪೊಲೀಸ್ ಠಾಣೆಗೆ ಅಪ್ರಾಪ್ತೆ ಕಂಪ್ಲೇಂಟ್ ಕೊಡ್ತಾರೆ. ಅಪ್ರಾಪ್ತೆ ದೂರಿನ ಮೇರೆಗೆ 3 ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಘಟನೆ ಇದು. ಒಟ್ಟಾರೆಯಾಗಿ ಆ 3 ಆರೋಪಿಗಳೇನಿದ್ದಾರೆ ಅವರನ್ನ ಬಂಧಿಸಲಾಗಿದೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಹಾಗೆ ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಿನನಿತ್ಯ ಹೆಚ್ಚಾಗ್ತಲೇ ಇದೆ. ಅವರಿಗೆ ಬಂಧಿಸಿ ಯಾವುದೇ ರೀತಿಯಾದಂಥ ಪನಿಷ್ಮೆಂಟ್ ಅನ್ನ ಕೊಟ್ಟರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮತ್ತೆ ಇದೇ ರೀತಿಯಾದಂತಹ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಕೇಳಿ ಬರ್ತಾ ಇದೆ. ದೇವಸ್ಥಾನಕ್ಕೆ ಅಂತ ಹೇಳಿ ಕರೆದುಕೊಂಡು ಹೋಗಿ ಈ ರೀತಿಯಾಗಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿತ್ತು. ರೇಣುಕಾ ಅನ್ನುವಂಥ ಮಹಿಳೆ ಅಪ್ರಾಪ್ತ ಬಾಲಕಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಯೂ ಕೂಡ ತಿಳಿಸಿರ್ತಾರೆ. ಅದಾದ ನಂತರದಲ್ಲಿ ಆಕೆಯನ್ನ ಪುಸಲಾಯಿಸಿ ಈ ರೀತಿಯಾಗಿ ಮಾಡಿದ್ದಾರೆ. ನಂತರದಲ್ಲಿ ಮನೆ ಹತ್ತಿರ ಬಿಟ್ಟು ಯಾರಿಗೂ ಕೂಡ ಈ ವಿಷಯವನ್ನ ತಿಳಿಸಬೇಡ ಅಂತ ಹೇಳಿ ಆಕೆಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಧಮಕಿ ಹಾಕುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದರೆ ಯಾಕೆ ರಾತ್ರಿ ನೀನು ಮನೆಗೆ ಬಂದಿಲ್ಲ ಅಂತ ಹೇಳಿ ಮಗಳನ್ನ ತಾಯಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮಗಳು ಈ ರೀತಿ ಆಗಿದೆ ಅನ್ನುವಂಥ ವಿಚಾರವನ್ನ ತಮ್ಮ ಪೋಷಕರ ಬಳಿ ಹೇಳ್ಕೊಳ್ತಾಳೆ. ನಂತರ ಘಟನೆ ಬಗ್ಗೆ ಹೇಳಿ ಪೊಲೀಸ್ ಠಾಣೆಗೆ ಅಪ್ರಾಪ್ತೆ ಕಂಪ್ಲೇಂಟ್ ಕೊಡ್ತಾರೆ. ತನಿಖೆ ನಡೆಸಿದಂತಹ ಪೊಲೀಸರು 3 ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪೊಲೀಸ್ ಠಾಣೆ ಇದು. ಈ 3 ಜನರನ್ನ ಬಂಧಿಸಲಾಗಿದೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇವರಿಗೆ ಪಾಠವನ್ನು ಕಲಿಸಲೇಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಈ ರೀತಿಯಾದಂಥ ಮತ್ತಷ್ಟು ಪ್ರಕರಣಗಳಲ್ಲಿ ಇವರು ಭಾಗಿ ಆಗ್ತಾರೆ. ಆಟೋದಲ್ಲಿ ಕರೆದು ಹೋಗಿ ರಾತ್ರಿ ಪೂರ್ತಿ ಆಕೆಯ ಮಾನಭಂಗ ಮಾಡಿದ್ರು ಈ 3 ಜನ ಆರೋಪಿಗಳು ಅನ್ನುವಂಥ ವಿಚಾರ ಸದ್ಯಕ್ಕೆ ತಿಳಿದು ಬಂದಿದೆ. ತನಿಖೆ ಮಾಡುವಂಥ ಕೆಲಸ ಪೊಲೀಸರಿಂದ ಆಗತ್ತೆ. ಅದಾದ ನಂತರದಲ್ಲಿ ಮುಂದಿನ ಕ್ರಮ ಏನು ಎತ್ತ ಅನ್ನೋದು ತಿಳಿದು ಬರಲಿದೆ. ಗಮನಿಸ್ತಾ ಇದ್ದೀರಾ, ಅವರೇ ಆರೋಪಿಗಳು. ಆಕೆಯನ್ನು ಪುಸಲಾಯಿಸಿ ದೇವಸ್ಥಾನಕ್ಕೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ಹೋದ ನಂತರದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ನಡೆಸಿದ್ದಾರೆ. ಇಬ್ಬರು ಕಾಮುಕರಿಂದ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಅತ್ಯಾಚಾರ ಸಂಬಂಧ 3 ಆರೋಪಿಗಳನ್ನು ಇದೀಗ ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿದೆ. ದೇವಸ್ಥಾನಕ್ಕೆ ಅಂತ ಹೇಳಿ ಕರೆದುಕೊಂಡು ಹೋಗಿ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಎತ್ತಪ್ಪ ತಲೆ